ತಂಬಾಕು ಖರೀದಿಯಲ್ಲಿ ಏಕಾಏಕಿ 60 ರು ಕುಸಿತದಿಂದ ಸಂಕಷ್ಟಕ್ಕೀಡಾಗಿದ್ದು, ಹಿಂದೆ ಇದ್ದ ಬೆಲೆಗೆ ಖರೀದಿಸಬೇಕೆಂದು ಆಗ್ರಹಿಸಿ ಬೆಳೆಗಾರರು ಶಾಂತಿಪುರ ಗ್ರಾಮದಲ್ಲಿರುವ ತಂಬಾಕು ಮಂಡಳಿಗೆ ಅಧಿಕಾರಿಯೊಂದಿಗೆ ಕೆಲಕಾಲ ಮಾತಿನ ಚಕಮಕಿ ನಡೆಸಿದರು. ಬಿತ್ತನೆ, ಫಸಲಿನ ಆರೈಕೆ, ಕಾರ್ಮಿಕರ ಕೂಲಿ ಖರ್ಚು, ಸಾಗಾಣಿಕೆ ವೆಚ್ಚಗಳು ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಹೀಗಿದ್ದರೂ ತಂಬಾಕಿನ ಬೆಲೆ ಕುಸಿದಿರುವುದರಿಂದ ಸಾಲ ಮಾಡಿ ಬೆಳೆ ಬೆಳೆದವರು ಸಂಕಷ್ಟಕ್ಕೀಡಾಗುತ್ತಾರೆ. ಈ ಕೂಡಲೇ ಬೆಲೆ ಏರಿಕೆ ಮಾಡಬೇಕು. ಕನಿಷ್ಠ ಹಿಂದೆ ಇದ್ದ ಬೆಲೆಗಾದರೂ ಖರೀದಿಸಬೇಕೆಂದು ರೈತರು ಆಗ್ರಹಿಸಿದರು. ಕರ್ನಾಟಕದ ರಾಜ್ಯ ರೈತ ಸಂಘದ ಮುಖಂಡ ಬಳ್ಳೂರುಂಡಿ ಶಿವನಾಗಪ್ಪ ಮಾತನಾಡಿ, ಇತ್ತೀಚೆಗೆ ಸಂಸದ ಯದುವೀರ್ ಹಾಗೂ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಸಭೆ ನಡೆದಿದ್ದು, ಸರಿಯಾದ ಬೆಂಬಲ ಬೆಲೆ ಸಿಗಲಿಲ್ಲ ಅಂದರೆ ಮಾರ್ಕೆಟ್ ನಡೆಯುವುದಕ್ಕೆ ಬಿಡುವುದಿಲ್ಲ ಎಂದು ಹೇಳಿದಾಗ ಅಧಿಕಾರಿಗಳು ಸರಿಪಡಿಸುತ್ತೇವೆ ಎಂದು ಹೇಳಿದ್ದರು. ಇದೀಗ ಏಕಾಏಕಿ 60 ರು ಕಡಿಮೆಯಾಗಿದೆ. ರೈತರ ಪರ ಕಾಳಜಿ ಇರುವ ಸಂಸದ ಸುನಿಲ್ ಬೋಸ್ ಹಾಗೂ ಶಾಸಕ ಅನಿಲ್ ಚಿಕ್ಕಮಾದು ಮಾರುಕಟ್ಟೆಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ರೈತರು ವಿಷ ಕುಡಿಯುವ ಸಂದರ್ಭ ನಿರ್ಮಾಣವಾಗಿದೆ. ಇದರ ಬಗ್ಗೆ ಜನಪ್ರತಿನಿಧಿಗಳು ಧ್ವನಿ ಎತ್ತಬೇಕೆಂದು ಹೇಳಿದರು. ಸರಗೂರು ತಾಲೂಕಿನ ಕರ್ನಾಟಕ ರೈತ ಸಂಘದ ಯುವ ಘಟಕದ ಅಧ್ಯಕ್ಷ ನವೀನ್ ಮಾತನಾಡಿ, ಕೋಟೆ ಪಟ್ಟಣದ ತಂಬಾಕು ಮಾರುಕಟ್ಟೆಯಲ್ಲಿ ಮೊನ್ನೆಗಿಂತ ಇವತ್ತು ದಿಢೀರನೆ ಬೆಂಬಲ ಬೆಲೆ ಕುಸಿದಿದೆ. ರೈತರಿಗೆ ಜೀವನ ಮಾಡುವುದೇ ಕಷ್ಟವಾಗಿದೆ. ರೈತರ ಪರ ಎನ್ನುವ ಸರ್ಕಾರದ ಪ್ರತಿನಿಧಿಗಳು ನಮ್ಮ ಕಷ್ಟಗಳನ್ನು ಕೇಳುತ್ತಿಲ್ಲ. ತಕ್ಷಣವೇ ಸಂಸದ ಸುನಿಲ್ ಬೋಸ್, ಶಾಸಕ ಅನಿಲ್ ಚಿಕ್ಕಮಾದು ಭೇಟಿ ನೀಡಿ ರೈತರಿಗೆ ಬೆಂಬಲ ಬೆಲೆ ಕೊಡಿಸುವಲ್ಲಿ ಧ್ವನಿ ಎತ್ತಬೇಕು. ರೈತರು ಸತ್ತರೆ ಪರಿಹಾರದ ಚೆಕ್ ಕೊಡುವ ನೀವು ರೈತರಿಗೆ ಬೆಂಬಲ ಬೆಲೆ ಕೊಡಿಸುವುದರಲ್ಲಿ ವಿಫಲವಾಗಿದ್ದೀರಾ. ಸಂಪೂರ್ಣವಾಗಿ ತಂಬಾಕು ನಿಲ್ಲಿಸಿ, ಇಲ್ಲವಾದರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ, ಇಲ್ಲದಿದ್ದರೆ ರೈತರು ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ತಂಬಾಕು ಮಾರುಕಟ್ಟೆ ಸೂಪರಿಂಟೆಂಡೆಂಟ್ ವಿಜಯ್ ಕುಮಾರ್ ಮಾತನಾಡಿದರು. ಈ ವೇಳೆ ಬೋರ್ಡ್ ಕಮಿಟಿ ಅಧ್ಯಕ್ಷ ಪೃಥ್ವಿ, ರೈತ ಸಂಘದ ಉಪಾಧ್ಯಕ್ಷ ಒಡೆಯನಪುರ ರಮೇಶ್, ಸಿದ್ದು ನಾಗಣಪುರ ಸೇರಿದಂತೆ ಹಲವು ರೈತ ಮುಖಂಡರು ಉಪಸ್ಥಿತರಿದ್ದರು. ಏನು ಅಂತಂದ್ರೆ ರೈತರಾದ್ರೂ ಸಕ್ಮಲ್ಗಿರ್ಬೇಕು, ಬರಬೇಕು, ಚೆಕ್ ಇಟ್ಕೊಂಡು ಕೊಟ್ಬಿಟ್ಟು ಅವ್ರ ಸಾವಿಗೆ ಪರಿಹಾರ ಕಟ್ಬಿಟ್ಟು ಹೋಗ್ಬೇಕು. ರೈತರು ಸಾವಿಗೆ ಪರಿಹಾರ ಕಟ್ಟೋದೊಂದೇನೆ ಸಂಸದರು MLA ಕೆಲಸ. ಅದು ಬಿಟ್ಟರೆ ರೈತರಿಗೆ ಬೆಂಬಲ ಬೆಲೆ ಕೊಡಿಸ್ಬೇಕು, ರೈತರ ಪರ ನಾವಿದ್ದೀವಿ ಅನ್ನೋದು ಅವ್ರಿಗಿಲ್ಲ. ಪ್ರಮುಖವಾಗಿ 3 ಕಂಪ್ನಿಗಳು ಸಿಗರೇಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರುವಂಥ 3 ಕಂಪ್ನಿಗಳಿದೆ. ಅವಾಗ ಏನಾಗ್ತಾಯಿತ್ತು, ಬರೀ 200 ರೂಪಾಯಿಂದ 750 ರೂಪಾಯಿಗೆ ಅವರು ಕಾಂಪನ್ಸೇಷನ್ ಸೆಸ್ ಅಂತ ತೊಗೊಳ್ತಾ ಇದ್ರು, GST 28% ಜೊತೆಗೆ. ಓಕೆನಾ? ಈಗ ಅದೇ 2700 ರೂಪಾಯಿಂದ 8000 ರೂಪಾಯಿವರೆಗೆ ತೊಗೊಳಕ್ಕೆ ಇದನ್ನು ಭಾಗದ ರೈತರು ನಿಲ್ಲಿಸಿದರು. ರೈಟು ಕಡಿಮೆ ನಮಗೆ 300ರಿಂದ ಆಚೆ ರೀಚ್ ಆಗಬೇಕು. 1-2 ನಂಬರ್ ಸೊಪ್ಪು ಉಳಿಕೆ ನಂಬರೇ ನಮ್ಗೆ ಸಮಾಧಾನಕರ ಅಂತ ಹೇಳಿದರು. ಕಟ್ಟೆ ಮಳವಾಡಿ, ಬಿರಿಯಾಪಟ್ಟಣ ಎಲ್ಲ ಕಡೆನೂ ಮಾರ್ಕೆಟ್ ಬಂದ್ ಮಾಡಿದ್ರೆ ನೀವ್ಯಾಕೆ ನಡೆಸಿರಿ ಅಂತ ರೈತರೇ ಪ್ರತಿಭಟನೆ ಮಾಡಿ ನಿಲ್ಲಿಸಿದ್ವಿ. ಇಲ್ಲಿ ನಾವಂತೂ ಅದು ಬಂದಿರಲಿಲ್ಲ, ನಿಲ್ಲಿಸಿದ್ರು ಬಂದಿರಲಿಲ್ಲ. ನಿನ್ನೆ DC ಆಫೀಸಲ್ಲಿ ಮೀಟಿಂಗ್ ಕರೆದರು, ಜಿಲ್ಲಾ ಪಂಚಾಯತಿ ಆಫೀಸಲ್ಲಿ ಮೀಟಿಂಗ್ ಕರೆದರು. DC ಅವರು ಬಂದಿದ್ದರು, ಸಚಿವರು ಬಂದಿದ್ದರು, MP ಯದುವೀರ್ ಅವರು ಬಂದಿದ್ದರು. ನಾವೊಂದು ಮಾರ್ಕೆಟ್ ಸರ್ ನಡೆಯಕ್ಕೆ ಬಿಡಲ್ಲ ಸರ್, ಈ ಥರ ಆಗಿದೆ ಅಂದ್ಬಿಟ್ಟು ITC ಕಂಪ್ನಿ ಪೂರ್ಣಪುಸ್ತಕ 3 ಗಂಟೆ ಕಾಲಕ್ಕೆ ಚರ್ಚೆ ಆಗಿರೋರು. ಅವರು ಅಂದರು, ನೀವು ಗುಂಟೂರಿಗೆ ಹೋಗಿ ಕೇಳಿ ನಾವು ರೈಟ್ ಫಿಕ್ಸ್ ಮಾಡೋಕ್ಕಲ್ಲ, ರೈಟ್ ನಾವು ಮಾಡೋಕ್ಕಲ್ಲ ಅಂತ ಅವರು ಭರವಸೆ ಕೊಟ್ಟರು. ITC ಕಡೆಯಿಂದ ಬಂದಿರೋರು, ಬಯರ್ ಕಡೆಯವರು. ಆಗಲ್ಲಪ್ಪ, ನೀವು ಆ ರೀತಿ ಆದರೆ ಕರ್ನಾಟಕ ಸೊಪ್ಪು ತಗೊಳ್ಳಿ ಯಾಕೆ ಬರ್ತೀಯಾ, ನಂಜನಗೂಡು ಮೈಸೂರು ಜಿಲ್ಲೆ ಇರೋ ಅಂಥ ಗೋಡನ್ನೆಲ್ಲ ಸೀಸ್ ಮಾಡಿಸಿದ ಅಂತ ನಾವು ಓಪನ್ನಾಗಿ ಹೇಳಿದ್ವಿ ಅವ್ರಿಗೆ.